ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ರಮ್ಮಿ, ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಮದುವೆ ಶಾಸ್ತ್ರ ಆಗಿದೆ, ಏನಾಯಿತು ಹೇಗಾಯಿತು ಅಂತ ಕೇಳಲೇ ಇಲ್ವಲ್ಲ. ಏನು ನಿಮ್ಮ ಅಣ್ಣನ ಮಗಳು ಅಂದರೆ ಅಷ್ಟೊಂದು ಸಸಾರನ? ಯಾಕ್ರಿ ನಮ್ಮ ಹೊಟ್ಟೆ ಉರಿಸ್ತೀರಾ? ನಿಮ್ಗೇನು ಅನ್ಯಾಯ ಮಾಡಿದ್ದೀವಿ? ಮನೇಲಿ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿದ್ದೀವಲ್ವಾ? ನಾವು ಕೇಳೋ ಒಂದು ಮಾತನ್ನಾದರೂ ನಡೆಸ್ಕೊಡ್ರಿ. ದಯವಿಟ್ಟು ನಮ್ಮನ್ನು ಮದುವೆಗೆ ಕರ್ಕೊಂಡು ಹೋಗ್ರಿ. ಹಗ್ಗದ ಚಪ್ಪಲಿ ಕಾಲಿಗೆ ಮೂಲ. ಅಣಬೆ ಆಸೆಗೆ ಕೋಳಿ ಕತ್ ಕುಯ್ದಂಗೆ ಆಗುತ್ತೆ ಅಲ್ವಾ? ರೀ, ಅಲ್ಲಿ ಯಾರ ಹತ್ರನೂ ಒಂದು ಮಾತು ಆಡಲ್ಲ ರೀ. ನಿಮ್ಮ ದಮ್ಮಯ್ಯ ಅಂತೀವಿ. ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆಲಿ ಕರ್ಕೊಂಡೋಗ್ರಿ. ಹತ್ತಿ ಹಣ್ಣನ್ನ ಬಿಚ್ಚಿ ತಿನ್ನಬಾರ್ದು. ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಮುಚ್ಚಿಟ್ಟಿರೋ ವಿಷಯ ಬಿಚ್ಚಿಟ್ರೆ ಸಂತೆಯಲ್ಲಿ ಮೈ ಮರೆತು ನಿಂತಂಗೆ ಆಗುತ್ತೆ. ನೀವು ಇಲ್ಲೇ ಇರಬೇಕು, ನಾವು ಅಲ್ಲಿರಬೇಕು. ಛತ್ರಿ ದಣಿ, ಕಲ್ಯಾಣ ಮಂಟಪದ ದಾರಿ ಗೊತ್ತೇನೋ? ಅರ್ಥ ಆಯ್ತು ದಣಿ. ಪರಶುವಲ್ಲಿ ಆಗ್ಲೇ ಛತ್ರ ತಾವು ಕೊಂಟೋಗೋರೆ ದಣಿ. ಲೇ, ಯಾರ್ಲ ಅಲ್ಲಿ ತೆಗಿಲ ಗಾಡಿಯ? ನೋಡಿದ್ರ, ನನ್ನ ಮಗ ವಿನಾಶಕ್ಕೆ ಅಂದರೆ ಮೊದಲು ಅಲ್ಲಿರ್ತಾನೆ. ಅವನು ಅಲ್ಲಿದ್ದಾನೆ ಅಂದಮೇಲೆ ನಿನ್ನ ಅಣ್ಣನ ಮಗಳ ಜೀವನ ಅನಂತ ಏನು ಮಾತ್ರೆ, ವೈಕುಂಠಕ್ಕೆ ಯಾತ್ರೆ. ರೀ ರೀ ರೀ, ನಮ್ಮನ್ನು ಕರ್ಕೊಂಡೋಗ್ರಿ ರೀ. ದಣಿಗಳೇ, ಗಾಡಿ ಪಾರ್ವತವ್ವ, ಇದೇನುವ ನೀವಿಲ್ಲಿ ಮದುವೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಿ? ಮದುವೆ ಮನೇಲಿ ನಾನು ಮದುವೆ ಮಾಡಿಸ್ತೀನಿ ಛತ್ರಿ ಅಣ್ಣ. ಆದರೆ ಈ ಮನೆಗೆ ಬಂದಿರೋದು ಹಬ್ಬ ಮಾಡೋದಕ್ಕೆ ಅಲ್ವಾಪ್ಪ? ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದ್ಯಾ ಪಾರ್ವತಿ? ಎಲ್ಲಿ ಶಿವು? ಶಿವನ ಬಿಟ್ಟು ಪಾರ್ವತಿನೂ ಇರಲ್ಲ, ಪಾರ್ವತಿನ ಬಿಟ್ಟು ಶಿವನೂ ಇರಲ್ಲ. ಶಿವ ಪಾರ್ವತಿ ಜೊತೆಗಿದ್ರೆ ಎದುರಿಗೆ ನಿಲ್ಲೋರು ಯಾರೂ ಇರಲ್ಲ. ಅರ್ಥ ಆಗಲಿಲ್ಲ. ನಾನು ನನ್ನ ಗಂಡನ ಮದುವೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಪ್ಪ. ನಿಮಗೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು. ನಾವು ಹೊಂಟಕ್ಕೆ ರೆಡಿ ಆಗಿದ್ವಿ ಕಣವ. ಹೆಂಗು ಈಗ ನೀವು ಬಂದಿದ್ದೀರಲ್ಲ, ಎಲ್ಲ ಒಟ್ಟಿಗೆ ಹೊಂಟಾಗುವ. ದಣಿ ನೋಡ್ರಿ, ಹೊಡವ. ಹಾಂ, ನಡಿ ಪಾರ್ವತಿ, ಹೋಗೋಣ. ಏನಮ್ಮ ಪಾರ್ವತಿ? ಭೂತದ ಬಾಯಲ್ಲಿ ಭಗವದ್ಗೀತೆ. ಆಬಾ ಬಾಬಾ ಬಾಬಾ, ಅಲ್ಲದ ದೇವರಿಗೆ ಬೆಲ್ಲದ ನೈವೇದ್ಯ ಅಂತ ಅಲ್ವಾ? ನೀವಿಷ್ಟು ಪ್ರೀತಿಯಿಂದ ಮಾತಾಡ್ತಿರುವಾಗಲೇ ನನಗೆಲ್ಲೋ ಸಮಸ್ಯೆ ಇದೆ ಅನಿಸ್ತಿದೆ. ಸಮಸ್ಯೆನಾ? ಏನು? ಹೇಳ್ತೀನಿ, ಮೊದಲು ಮನೆ ಕೀ ಕೊಡಿ. ಬೀಗ ಹಾಕಾಯ್ತಲ್ಲ, ಮದುವೆ ಗೊತ್ತಾಗುತ್ತೆ. ನಡಿ ಹೋಗೋಣ. ಅವಸರ ಮಾಡಿಕೊಂಡು ಪರಿಸರ ಹಾಳು ಮಾಡ್ಕೋಬೇಡಿಪ್ಪ. ಮನೆ ಕೀ ಕೊಡಿ. ಯಾಕೆ ಪಾರ್ವತವ್ವ, ನೀರ್ಗಿರ್ಬೇಕಾಗಿತ್ತ ಕುಡಿಯಕ್ಕೆ? ಇಲ್ಲ ಛತ್ರಿ ಅಣ್ಣ, ಒಬ್ರಿಗೆ ಚೆನ್ನಾಗಿ ನೀರು ಕುಡ್ಸೋಣ ಅಂತ ಬಂದಿದ್ದೀನಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ?
ಕೀ ಕೊಡಿಪ್ಪ. ನಾನು ಕೊಡಲ್ಲ. ಅರೆ ನನ್ನ ಮನೆ ಕೀನ ನನಗೆ ಕೊಡಲ್ಲ ಅಂತೀರಾ? ಯಾವುದು ನಿನ್ನ ಮನೆ? ಇದು ನನ್ನ ಮನೆ, ನಾನು ಕಷ್ಟಪಟ್ಟು ಕಟ್ಟಿರೋ ಮನೆ. ವಯಸ್ಸಾಗ್ತಾ ಅರಳು ಮರಳು ಅಂತಾರೆ. ಅದಿವತ್ತು ನಿಮ್ಮನ್ನು ನೋಡಿನೇ ಅರ್ಥ ಆಯ್ತು. ಏನಂದ್ರಿ? ನೀವು ಕಷ್ಟಪಟ್ಟು ಕಟ್ಟಿರೋ ಮನೆನಾ ಇದು? ಮಾವನ್ 150 ಎಕರೆ ಆಸ್ತಿ, ಕಣ್ಣಕ್ಕೆ ಬಿದ್ದಿರೋದೆಷ್ಟು, ಬೀಳ್ದಿರೋದು ಸುಮಾರಿದೆ. ಬೀಳಿಸ್ತೀನಿ, ಒಂದೊಂದಾಗಿ ಬೀಳಿಸ್ತೀನಿ. ಸದ್ಯಕ್ಕೀಗ ಕೀ ಕೊಡಿ. ಕೊಡಲ್ಲ. ಕೊಡ್ತೀರಾ ಇಲ್ವಾ? ಪಾರ್ವತಿ, ಆಗ್ಲಿಂದ ನೋಡ್ತಾ ಇದ್ದೀನಿ, ಮನ್ಸಿಗೆ ಬಂದಂಗೆ ಮಾತಾಡ್ತಿದೀಯಲ್ಲ. ನಾನು ನಿಮ್ಮಪ್ಪ. ಅಪ್ಪ ಐ ಲವ್ ಯು ಅಪ್ಪ ಅಂತ ಹಾಡಾಡಿ ತಪ್ಕೊಂಡು ಮುದ್ದಾಡೋ ಮಗಳಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅದಕ್ಕೆ ತಕ್ಕಂಗೆ ಅಪ್ಪನೂ ಇರ್ಬೇಕಲ್ವಾ? ಅಪ್ಪ ಅನ್ಸ್ಕೊಂಡವ್ರು ಬಾಳು ಕಲಿಸಿದ ಸಲಹೆಗಾರ ಆಗಿರ್ಬೇಕು. ಆದ್ರೆ ನೀವು ಮೋಸ್ಕಾರ ಆಗ್ಬಿಟ್ರಿ. ಅಪ್ಪ ಅನ್ಸ್ಕೊಂಡವ್ರು ಬೆರಗು ಮೂಡಿಸೋ ಜಾದುಗಾರ ಆಗಿರ್ಬೇಕು. ಆದ್ರೆ ನೀವು ಮಾಟಗಾರ ಆಗ್ಬಿಟ್ರಿ. ಅಪ್ಪ ಆದವರು ಎಲ್ಲ ಕೊಡಿಸೋ ಸಾಹುಕಾರ ಆಗಿರ್ಬೇಕು. ಆದ್ರೆ ನೀವು ಆಸ್ತಿ ನುಂಗಿ ಸಾಹುಕಾರ ಆಗ್ಬಿಟ್ರಿ. ಪಾರ್ವತಿ, ಆಗ್ಲಿಂದ ನೋಡ್ತಾ ಇದ್ದೀನಿ, ಅತಿ ಆಯ್ತು ನಿಂದು. ಒಳಗಡೆ ಏನು ನಿನ್ ಚಿನ್ನದ ಗಟ್ಟಿ ಇಟ್ಟಿದ್ಯಾ? ಯಾರಿದ್ದಾರೆ ಅಂತ ಕೇ ಕೊಡ್ಬೇಕು ನಿನ್ಗೆ? ಕೊಡೋದಿಲ್ಲ ಕೇ. ನಡಿ ಹೋಗೋಣ. ಅಪ್ಪ, ನಾನು ಒಳಗೆ ಯಾರಾದ್ರೂ ಇದಾರ ಇಲ್ವಾ ಅಂತೇನು ಕೇಳೇ ಇಲ್ವಲ್ಲ. ಆದ್ರೆ ನೀವಾಗ ನೀವೇ ಯಾಕೆ ಒಳಗೆ ಯಾರೋ ಇದಾರೆ ಅನ್ನೋ ತರ ಮಾತಾಡ್ತಿದ್ದೀರಾ? ಕೀ ಕೊಡ್ತೀರಾ ಇಲ್ವಾ? ಕೊಡಲ್ಲ. ಕೊಡಲ್ವಾ? ಕೊಡಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.